ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನವರಾತ್ರಿಯ 6ನೇ ದಿವಸ ಕಾತ್ಯಾಯಿನಿ ದೇವಿಯ ಪೂಜೆಯನ್ನು ನಾನು ನಮ್ಮ ಮನೆಯಲ್ಲಿ ಹೇಗೆ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ವ್ಲಾಗನ್ನು ಶುರು ಮಾಡೋಣ. ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಮನೆ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇವಾಗ ಮನೆ ಹೊರಗಡೆ ಅಂದರೆ ಹೊಸ್ತಿಲನ್ನೆಲ್ಲ ತೊಳೆದು ಅರಿಶಿನ ಕುಂಕುಮ ಇಟ್ಟು ರಂಗೋಲಿಯನ್ನು ಹಾಕ್ತಾ ಇದ್ದೀನಿ. ಇನ್ನು ತುಂಬ ಜನ ಹೊಸ್ತಿಲು ಪೂಜೆ ಮಾಡುವಾಗ ಅಥವಾ ರಂಗೋಲಿ ಹಾಕುವಾಗ ಬೇರೆ ವಿಡಿಯೋಗಳಲ್ಲೂ ಕೂಡ, ನವರಾತ್ರಿ ಅಂತಲ್ಲ ಬೇರೆ ವಿಡಿಯೋಗಳಲ್ಲೂ ಕೂಡ ಸ್ನಾನ ಮಾಡದೆ ರಂಗೋಲಿ ಹಾಕ್ಬೋದಾ, ಹೊಸ್ತಿಲು ಪೂಜೆ ಅಂದರೆ ಹೊಸ್ತಿಲಿಗೆ ಅರಿಶಿನ ಕುಂಕುಮ ಇಡ್ಬೋದಾ, ರಂಗೋಲಿ ಹಾಕ್ಬೋದಾ ಅಂತ ಕೇಳ್ತಾ ಇರ್ತಾರೆ. ಹೊಸ್ತಿಲಿಗೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕೋದಕ್ಕೆ ಸ್ನಾನ ಮಾಡಲೇಬೇಕು ಅನ್ನೋ ಅಗತ್ಯ ಏನೂ ಇಲ್ಲ. ಮುಖ ಕೈಕಾಲು ತೊಳ್ಕೊಂಡು ನೀವು ರಂಗೋಲಿ ಹಾಕ್ಬೋದು, ಹಾಗೆ ಅರಿಶಿನ ಕುಂಕುಮ ಕೂಡ ಇಡ್ಬೋದು. ಆದರೆ ಹಿಂದಿನ ದಿವಸ ನೀವು ಯಾವುದೇ ಕಾರಣಕ್ಕೂ ಮಾಂಸಾಹಾರ ಸೇವನೆಯನ್ನು ಮಾಡಿರಬಾರ್ದು. ಹಾಗೆ ಗಂಡ ಹೆಂಡತಿ ಸೇರದೇ ಇದ್ದರೆ ನೀವು ರಂಗೋಲಿ ಹಾಕ್ಬೋದು, ಅರಿಶಿನ ಕುಂಕುಮನೂ ಕೂಡ ಇಡ್ಬೋದು. ಆದರೆ ನೀವು ಸ್ನಾನ ಮಾಡದೆ ದೇವ್ರ ಮನೆಗೆ ಹೋಗಬಾರ್ದು. ಹಾಗಾಗಿ ಸಪ್ರೇಟಾಗಿ ಹೊಸ್ತಿಲಿಗೆ ಇಡೋದಕ್ಕೆ ಅಂತಲೇ ಅರಿಶಿನ ಕುಂಕುಮವನ್ನು ಸಪ್ರೇಟಾಗಿ ಇಟ್ಕೊಂಡಿರಬೇಕಾಗತ್ತೆ. ಸಪ್ರೇಟಾಗಿ ಇಟ್ಟಿರೋವಂಥ ಅರಿಶಿನ ಕುಂಕುಮದ ಭರಣಿಗಳನ್ನು ಯಾರಾದರೂ ಮನೆಗೆ ಬಂದವರಿಗೆ ಕೊಡೋದಕ್ಕೆ ಅಥವಾ ಹೊಸ್ತಿಲಿಗೆ ಅರಿಶಿನ ಕುಂಕುಮ ಇಡೋದಕ್ಕೆ ಅಂತಲೇ ಇಟ್ಕೊಂಡಿರಬೇಕಾಗತ್ತೆ. ಅದರಲ್ಲೇ ನೀವು ಹೊಸ್ತಿಲಿಗೆ ಅರಿಶಿನ ಕುಂಕುಮ ಇಡ್ಬೋದು, ಹಾಗೆ ರಂಗೋಲಿ ಕೂಡ ಹಾಕ್ಬೋದು. ಇನ್ನು ನವರಾತ್ರಿ ನಡೀತಾ ಇರೋದ್ರಿಂದ ಹೇಗಿದ್ದರೂ ಮಾಂಸಾಹಾರ ಸೇವನೆ ಮಾಡಲ್ಲ, ಬ್ರಹ್ಮಚರ್ಯವನ್ನು ಕೂಡ ಆಚರಣೆ ಮಾಡ್ತಾ ಇರ್ತೀವಿ. ಹಾಗಾಗಿ ಸ್ನಾನ ಮಾಡ್ದೇನೂ ಕೂಡ ಕೈಕಾಲು ಮುಖ ತೊಳ್ಕೊಂಡು ಅನಂತರ ಹೊಸ್ತಿಲಿಗೆ ರಂಗೋಲಿ ಅರಿಶಿನದ ಕುಂಕುಮ ಕೂಡ ಇಡ್ಬೋದು. ಇನ್ನು ಹೊಸ್ತಿಲಿಗೆ ರಂಗೋಲಿಯನ್ನು ಹಾಕುವಾಗ ಗೆರೆಗಳು 4 ಗೆರೆಗಳು ಏನು ಹಾಕಿರ್ತೀವಲ್ಲ, ಆ ಗೆರೆಗಳು 24 ಗೆರೆಗಳು ಬರೋ ರೀತಿ ನೀವು ನೋಡ್ಕೋಬೇಕಾಗತ್ತೆ. ಜೊತೆಗೆ ಆದಷ್ಟು ಹೊಸ್ತಿಲಿನ ಮೇಲೆ ಹಾಕುವಂಥ ರಂಗೋಲಿ ದೈವಿಕವಾಗಿ ಇರಬೇಕು ಅಂತ ಹೇಳ್ತಾರೆ. ಅಂದರೆ ಸ್ವಸ್ತಿಕ್ಕು, ಶಂಖ, ಚಕ್ರ, ನಾಮ, ಗದೆ, ಕಮಲ, ಪದ್ಮ, ಓಂ, ಶ್ರೀ, ಜಯ, ವಿಜಯ, ಸೂರ್ಯ, ಚಂದ್ರ, ಈ ರೀತಿ ದೇವರಿಗೆ ಸಂಬಂಧಪಟ್ಟಂಥ ರಂಗೋಲಿಯನ್ನೇ ನಾವು ಹೊಸ್ತಿಲ ಮೇಲೆ ಹಾಕಬೇಕು. ಸುಮಾರು ಜನ ಹೊಸ್ತಿಲ ಮೇಲೆ ದೇವ್ರ ರಂಗೋಲಿ ಹಾಕಿದ್ರೆ ನಾವು ದಾಟ್ತೀವಲ್ವ ಅಂತ ಹೇಳ್ತಾರೆ. ಆದರೆ ಏನೂ ತೊಂದರೆ ಇಲ್ಲ, ದಾಟಿದ್ರೂ ಕೂಡ ಏನೂ ಆಗಲ್ಲ. ಯಾಕಂದರೆ ಸಾಮಾನ್ಯವಾಗಿ ಯಾರೂ ಹೊಸ್ತಿಲನ್ನು ತುಳಿಯೋದಿಲ್ಲ. ಹೊಸ್ತಿಲನ್ನು ನಾವು ಲಕ್ಷ್ಮೀ ದೇವಿ, ಸರಸ್ವತಿ ದೇವಿ ಅಥವಾ ದುರ್ಗಾ ಮಾತೆ ಅಂತ ಪೂಜಿಸ್ತೀವಿ. ಹಾಗಾಗಿ ಹೊಸ್ತಿಲನ್ನು ತುಳಿದೇ ಇರೋ ಕಾರಣ ನೀವು ಆರಾಮಾಗಿ ದೇವರ ರಂಗೋಲಿಗಳನ್ನು ಹೊಸ್ತಿಲಿನ ಮೇಲೆ ಹಾಕ್ಬೋದು. ಇನ್ನು ಇವತ್ತಿನ ರಂಗೋಲಿ ನಾನು ಚುಕ್ಕಿ ಇಟ್ಬಿಟ್ಟು ಹಾಕ್ತಾಯಿದ್ದೀನಿ. 11ರಿಂದ 1 ಚುಕ್ಕಿ ಇಟ್ಟು ಹಾಕೋವಂಥ ರಂಗೋಲಿ ಇದು. ಮಧ್ಯದಲ್ಲಿ ಚುಕ್ಕಿಗಳನ್ನು ಇಡೋದಿಲ್ಲ. ಒಂದು ಆ ಕಡೆ ಈ ಕಡೆ ಕೊನೆ ಚುಕ್ಕಿಗಳನ್ನ ಬಿಟ್ಬಿಟ್ಟು ಇವಾಗ 11 ಇಟ್ಟರೆ ನೆಕ್ಸ್ಟ್ 9 ಇಟ್ಟರೆ 7 ಇಟ್ಟರೆ 5 ಇಟ್ಟರೆ 3 ಇಟ್ಟರೆ 1, ಈ ರೀತಿ ಚುಕ್ಕಿಗಳನ್ನ ಇಟ್ಕೊಂಡು ಹಾಕಿರುವಂಥ ರಂಗೋಲಿ. ಬೆಳಗ್ಗೆ ಎದ್ದು ಮನೆ ಮುಂದೆ ಈ ರೀತಿ ಎಲ್ಲ ರಂಗೋಲಿ ಹಾಕಿ ಬಣ್ಣ ತುಂಬಿಸ್ಕೊಂಡು ಕೂತ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಅಂತ ಅನ್ನೋರಿಗೆ ಬರೀ ಮನೆ ಮುಂದೆ ಚೆನ್ನಾಗಿ ಕಾಣಿಸ್ಲಿ ಅಥವಾ ಏನೋ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಅನ್ನೋ ಕಾರಣಕ್ಕೆ ರಂಗೋಲಿ ಹಾಕೋದಲ್ಲ. ಈ ರಂಗೋಲಿ ಹಾಕೋದು ಯಾವುದೇ ಒಂದು ಫಿಸಿಕಲ್ ಆ್ಯಕ್ಟಿವಿಟಿಗೆ ಅಂದರೆ ಯಾವುದೇ ಒಂದು ಎಕ್ಸಸೈಸ್ ಮಾಡೋದಕ್ಕೂ ಕಡಿಮೆ ಖಂಡಿತವಾಗ್ಲೂ ಇಲ್ಲ. ಯಾಕಂದರೆ ಮಿನಿಮಮ್ ನಮಗೆ ಅರ್ಧದಿಂದ 1/4 ಅವರ್ ಈ ರಂಗೋಲಿ ಹಾಕಿ ಬಣ್ಣ ತುಂಬಿಸೋದಕ್ಕೆ ಬೇಕಾಗತ್ತೆ ಅಂತ ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ. ಈ ಅರ್ಧದಿಂದ 3/4 ಗಂಟೆ ನಮ್ಮ ಒಂದು ಮೈಂಡನ್ನು ನಾವು ಕಾನ್ಸಂಟ್ರೇಟ್ ಮಾಡಿ ರಂಗೋಲಿನ ಹಾಕ್ತಾ ಇರ್ತೀವಿ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ರಂಗೋಲಿ ಕೆಟ್ಟೋಗುತ್ತೆ. ಇದು ನಮಗೆ ಏಕಾಗ್ರತೆಯನ್ನು ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಮೈಂಡು ಮತ್ತು ನಮ್ಮ ಕೈಗಳಿಗೂ ಕೂಡ ಒಳ್ಳೆ ಎಕ್ಸಸೈಸ್ ಆಗುತ್ತೆ ಈ ರಂಗೋಲಿಯನ್ನು ಹಾಕೋದ್ರಿಂದ. ಇನ್ನು ಒಂದೇ ಭಂಗಿಯಲ್ಲಿ ಕೂತ್ಕೊಂಡು ರಂಗೋಲಿಯನ್ನು ಹಾಕೋದಕ್ಕಾಗಲ್ಲ. ಬಗ್ಗಿ ಎದ್ದು ಮಲ್ಕೊಂಡು ಕೂತ್ಕೊಂಡು ಎಲ್ಲ ರಂಗೋಲಿ ಹಾಕಬೇಕಾಗತ್ತೆ. ಕೆಲವೊಂದು ಸಲ ಎಟಕ್ಸ್ದೇ ಇಲ್ಲದೆ ಇರೋವಂಥ ಕಡೆ ಪುಟ್ಟ ರಂಗೋಲಿ ಆದರೆ ಬೇಗ ಬಣ್ಣ ತುಂಬಿಸಿದ್ದು ಮುಗಿಯುತ್ತೆ. ಅದೇ ದೊಡ್ಡ ರಂಗೋಲಿ ಆದರೆ ತುಂಬಾ ಸಮಯ ಹಿಡಿಸುತ್ತೆ. ಅಷ್ಟೊತ್ತು ನಾವು ಬಕ್ಕೊಂಡು ಆ ರಂಗೋಲಿಗೆ ಕಲರ್ಸ್ ತುಂಬಿಸೋದಕ್ಕೆಲ್ಲ ಸಮಯ ಕೂಡ ಬೇಕು, ಹಾಗೆ ಎನರ್ಜಿ ಕೂಡ ಬೇಕು. ಇವತ್ತು ಹಾಕಿರೋವಂಥ ರಂಗೋಲಿ 4 ಫ್ಲವರ್ಗಳು ಕರೆಕ್ಟಾಗಿ ಬಂದವು. ಆದರೆ ಆ ಲೈನ್ಸ್ ಮಿಕ್ಕಿರೋವಂಥ ಚುಕ್ಕಿನ ಜಾಯಿಂಟ್ ಮಾಡೋವಂಥ ಕಡೆ ಸ್ವಲ್ಪ ಎಲ್ಲೋ ಒಂದು ಕಡೆ ಮಿಸ್ ಮಾಡಿಬಿಟ್ಟಿದ್ದೀನಿ ನಾನು. ಸೊ ಇನ್ನು ಪೂರ್ತಿ ಬಣ್ಣ ತುಂಬಿಸಿದೆಲ್ಲ ಆಗಿದೆ, ಆಮೇಲೆ ಚೇಂಜ್ ಮಾಡೋದಕ್ಕಂತೂ ಆಗಲ್ಲ ಅಂತ ಹೇಳಿ ಅದನ್ನು ಹಾಗೆ ಮ್ಯಾನೇಜ್ ಮಾಡಿದ್ದೀನಿ. ಮ್ಯಾನೇಜ್ ಮಾಡಿರೋದು ನಿಮಗೆ ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ಸೊ ರಂಗೋಲಿ ಎಲ್ಲ ಹಾಕಿ ಮನೆ ಮುಂದೆ ಎಲ್ಲ ಒರೆಸ್ಬಿಟ್ಟು ಆನಂತರ ಟೆರೆಸ್ ಮೇಲೆ ಬಂದಿದ್ದೀನಿ. ಸ್ವಲ್ಪ ಗಿಡಕ್ಕೆಲ್ಲ ನೀರು ಹಾಕಬೇಕಾಗಿತ್ತು. ಗಿಡಕ್ಕೆಲ್ಲ ನೀರು ಹಾಕಿ ಹೂಗಳನ್ನೆಲ್ಲ ಕಿತ್ಕೊಂಡು ಸ್ನಾನ ಮುಗಿಸಿ ಪೂಜೆಗೆ ರೆಡಿ ಆಗಿದ್ದೀನಿ. ಇವತ್ತಿನ ಬಣ್ಣ ಬೂದು ಬಣ್ಣದ ಸೀರೆ ನನ್ನ ಹತ್ರ ಒಂದೇ ಇರೋದು ಚೆನ್ನಾಗಿರೋದು. ಇದೊಂದು ಸೀರೆ ಇದೆ, ಇದು ಬ್ಲ್ಯಾಕ್ ಮಿಕ್ಸ್ ಆಗಿದೆ, ಬಟ್ ಆದರೂ ಪರವಾಗಿಲ್ಲ ಅಂತ ಉಟ್ಕೊಂಡಿದ್ದೀನಿ ಇವತ್ತು. ಇದ್ರದ್ದು ಬ್ಲೌಸು ನನಗೆ ಆಗ್ತಾಯಿಲ್ಲ ಇವಾಗ. ಇದನ್ನು ಕೂಡ ನನ್ನ ಸೀಮಂತಕ್ಕೆ ನನಗೆ ಯಾರೋ ಗಿಫ್ಟ್ ಮಾಡಿದ್ದು.
ಹಾಗಾಗಿ ಅದಕ್ಕೆ ಮ್ಯಾಚ್ ಆಗೋ ಥರ ಒಂದು ಇಕ್ಕತ್ ಬ್ಲೌಸ್, ಕಾಟನ್ ಬ್ಲೌಸ್ ಯಾರೋ ಕುಂಕುಮ ಕೊಟ್ಟಿದ್ರು, ಅದನ್ನು ಹೊಲಿಸ್ಕೊಂಡಿದ್ದೆ, ಅದನ್ನು ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಇನ್ನು ಇವತ್ತಿನ ನೈವೇದ್ಯಕ್ಕೆ ಕಾತ್ಯಾಯಿನಿ ದೇವಿಗೆ ಜೇನುತುಪ್ಪವನ್ನು ಇಡಬೇಕು. ಬರೀ ಜೇನುತುಪ್ಪ ಇಡೋದು ಬೇಡ ಅಂತ ಹೇಳಿ ನಾನು ಫ್ರೂಟ್ ಸಲಾಡ್ ಮಾಡ್ಕೊಂಡಿದ್ದೀನಿ. ಹೇಗಿದ್ದರೂ ದೇವಿಗೆ ಇಟ್ಟಿರೋವಂಥ ಹಣ್ಣುಗಳಿತ್ತು, ಆ ಹಣ್ಣುಗಳನ್ನೆಲ್ಲ ಕಟ್ ಮಾಡಿ ಸ್ವಲ್ಪ ಜೇನುತುಪ್ಪ ಹಾಕಿ ಫ್ರೂಟ್ ಸಲಾಡ್ ಮಾಡಿ ಅದನ್ನು ಇವತ್ತು ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ. ಇನ್ನು ಇವತ್ತಿನ ಹೂವು ಅಂದರೆ ಕಾತ್ಯಾಯಿನಿ ದೇವಿಗೆ ಪ್ರಿಯವಾಗಿರುವಂಥ ಹೂವು ಅಂದರೆ ಚೆಂಡು ಹೂವು. ಹಾಗಾಗಿ ನಮ್ಮ ತೋಟದಲ್ಲೇ ಸುಮಾರಷ್ಟು ಚೆಂಡು ಹೂಗಳು ಸಿಕ್ಕಿದೆ. ಕಳಸಕ್ಕೆ ಹಾಗೆ ಫೋಟೋಗೆ ಎಲ್ಲದಕ್ಕೂ ಕೂಡ ಪೋಣಿಸಿ ಇವತ್ತು ಚೆಂಡು ಹೂವಿನ ಹಾರ ಹಾಕ್ತೀವಿ. ಸಾಮಾನ್ಯವಾಗಿ ಚೆಂಡು ಹೂವನ್ನು ಬೇರೆ ನಾವು ಪೂಜೆಯಲ್ಲಿ ಬಳಸೋದಿಲ್ಲ, ಜಾಸ್ತಿ ಬಳಸೋದಿಲ್ಲ. ಉತ್ತರ ಭಾರತದ ಕಡೆ ಚೆಂಡು ಹೂವಲ್ಲೇ ಎಲ್ಲ ಪೂಜೆ ಮಾಡೋದು, ಯಾಕಂದರೆ ಬೇರೆ ಹೂಗಳು ಅವ್ರಿಗೆ ಸಿಗೋದಿಲ್ಲ. ಹಾಗಾಗಿ ನಮ್ಮ ಸೌತ್ ಇಂಡಿಯಾದಲ್ಲಿ ತುಂಬ ಅಂದರೆ ತುಂಬಾ ಕಡಿಮೆ ಚೆಂಡು ಹೂವನ್ನು ಪೂಜೆಯಲ್ಲಿ ಬಳಸೋದು. ಆದರೆ ಕಾತ್ಯಾಯಿನಿ ದೇವಿಗೆ ಚೆಂಡು ಹೂವನ್ನೇ ತುಂಬಾ ಶ್ರೇಷ್ಠ ಪೂಜೆಗೆ. ಹಾಗಾಗಿ ಇವತ್ತು ನಮ್ಮ ತೋಟದಲ್ಲೇ ಬಿಟ್ಟಿರೋವಂಥ ಚೆಂಡು ಹೂಗಳನ್ನೆಲ್ಲ ಕಿತ್ಕೊಂಡು ಬಂದಿದ್ದೀನಿ. ಅವನ್ನೆಲ್ಲ ಪೋಣಿಸಿ ರೆಡಿ ಮಾಡಿಕೊಂಡೆ. ಇವಾಗ ಪೂಜೆ ಮಾಡೋಣ. ದೇವ್ರ ಮನೆಗೆ ಹೋಗಿ ಮೊದಲು ದೇವ್ರ ಮೇಲೆ ಇಟ್ಟಿರೋವಂಥ ಎಲ್ಲ ಹೂಗಳನ್ನ ತೆಗೆದುಬಿಡ್ತೀನಿ. ನೆನ್ನೆ ಇಟ್ಟಿರೋ ಹೂಗಳು ಸುಮಾರಷ್ಟು ದಾಸವಾಳ ಹೂಗಳು ಪ್ರತಿದಿನ ಬಿಡ್ತಾ ಇದೆ. ನನಗೆ ಪೂಜೆಗೆ ಸುಮಾರು ಸಾಕಾಗ್ತಾ ಇದೆ. ನಾವು ದುಡ್ಡು ಕೊಟ್ಟು ತೊಗೊಂಡು ಬಂದು ಫೋಟೋಗಳಿಗೆ ಇಟ್ಟರೂ ಕೂಡ ಸೇವಂತಿಗೆ ಆಗಲಿ ಗುಲಾಬಿ ಆಗಲಿ ಒಂದೊಂದೇ ಇಟ್ಟರೆ ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿ ಒಂದು ಹೈಲೈಟಾಗಿ ಕಾಣಿಸೋದಿಲ್ಲ. ಆದರೆ ದಾಸವಾಳ ಹೂಗಳಂತೂ ಅಗಲವಾಗಿ ಬಣ್ಣವಾಗಿರುತ್ತಲ್ಲ, ಆ ದಾಸವಾಳ ಹೂಗಳನ್ನ ಒಂದೊಂದು ಇಟ್ಟರೆ ಸಾಕು ಫೋಟೋಗೆ ಎಷ್ಟು ಲಕ್ಷಣವಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ. ಫೋಟೋಲ್ಲಿ ಹಳೆ ಹೂವನ್ನೆಲ್ಲ ತೆಗೆದುಬಿಟ್ಟು ಇವಾಗ ಮೊದಲು ಹೊಸ್ತಿಲು ಹಾಗೆ ತುಳಸಿ ಪೂಜೆಯನ್ನು ಮಾಡೋಣ ಅಂತ ಬಂದಿದ್ದೀನಿ. ರಂಗೋಲಿಗೆ ಹೂವನ್ನು ಇಟ್ಟಿದ್ದೀನಿ, ಜೊತೆಗೆ ತುಳಸಿಗೆ ಹೊಸ್ತಿಲಿಗೆ ಎಲ್ಲದಕ್ಕೂ ಕೂಡ ಹೂವನ್ನು ಇಟ್ಟು ಇವಾಗ ಧೂಪ ಮಾಡ್ತಾ ಪೂಜೆಯನ್ನು ಮಾಡಬೇಕು. ತುಳಸಿ ಪೂಜೆ ಹೊಸ್ತಿಲು ಪೂಜೆ ಎಲ್ಲ ಮಾಡಿದ್ದಾಯಿತು. ಇವಾಗ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಣಿಸ್ತಾ ಇದೆ ರಂಗೋಲಿ ಅಂತ. ಸ್ವಲ್ಪ ತಪ್ಪಾಗಿತ್ತು, ಅದನ್ನು ಸರಿ ಮಾಡಿದ್ದೀನಿ ನಾನು. ತಪ್ಪಾಗಿರೋದು ನಿಮಗೆ ಗೊತ್ತಾಗ್ತಾ ಇದೆಯಾ ಅನ್ನೋದನ್ನು ಹೇಳಿ ನನಗೆ. ಇಟ್ಸ್ ಓಕೆ ಅಲ್ವಾ, ಕೆಲವೊಂದು ಸಲ ಆ ರೀತಿ ಆಗುತ್ತೆ. ಅದನ್ನು ಸರಿ ಮಾಡೋದು, ಮ್ಯಾನೇಜ್ ಮಾಡೋದನ್ನು ಕೂಡ ಕಲ್ತಿರ್ಬೇಕಾಗತ್ತೆ ನಾವು. ಈ ಹೊಸ್ತಿಲ ಹತ್ರ ಇಟ್ಟಿರೋವಂಥ ದೀಪಗಳಾಗಿರ್ಬೋದು, ಹಾಗೆ ತುಳಸಿ ಗಿಡದ ಮುಂದೆ ಇಟ್ಟಿರೋವಂಥ ಹಂಸದ ಒಂದು ದೀಪ ಆಗಿರ್ಬೋದು, ತುಂಬ ಹೊತ್ತು ಉರಿಯುತ್ತೆ ಅದು. ತುಂಬ ಎಣ್ಣೆ ಹಾಕಿಬಿಟ್ರೆ, ತುಂಬ ಹಾಕೋದಕ್ಕೆ ಹೋಗಿಲ್ಲ, ಸ್ವಲ್ಪನೇ ಹಾಕಿದ್ದೀನಿ, ಮತ್ತೆ ಸಂಜೆ ಹಚ್ಚಬೇಕಲ್ವ ಅಂತ. ಇನ್ನು ಇಲ್ಲಿ ತುಪ್ಪದ ಬತ್ತಿಗಳನ್ನ ಹಚ್ಚೋದಕ್ಕೆ ಅಂತ ಚೆಂಡು ಹೂವಿನ ದಳಗಳನ್ನೆಲ್ಲ ಬಿಡಿಸಿ ಆ ತಟ್ಟೆ ತುಂಬ ಹಾಕಿ ಅದ್ರ ಮಧ್ಯದಲ್ಲಿ 2 ತುಪ್ಪದ ದೀಪಗಳನ್ನ ರೆಡಿ ಮಾಡಿದ್ದೀನಿ. ಇವಾಗ ನಮ್ಮ ಅಮ್ಮನವ್ರಿಗೆ ಹಾಗೆ ದುರ್ಗಮ್ಮಂಗೆ ಚೆಂಡು ಹೂವಿನ ಹಾರವನ್ನು ಹಾಕಿ ಅಲಂಕಾರವನ್ನು ಮಾಡ್ತಾಯಿದ್ದೀನಿ. ಜೊತೆಗೆ ದಾಸವಾಳ ಹೂಗಳನ್ನು ಕೂಡ ಇಟ್ಟಿದ್ದೀನಿ. ಇವತ್ತು 6ನೇ ದಿವಸ ನಾನು ಕಳಸ ಸ್ಥಾಪನೆ ಮಾಡಿ 6 ದಿನ ಆಗಿದೆ. ಕಳಸದ ಒಳಗಡೆ ಇಟ್ಟಿರೋವಂಥ ಬೇವಿನೆಲೆ ಆಗಿರ್ಬೋದು, ಹಾಗೆ ವೀಳ್ಯದೆಲೆ ಆಗಿರ್ಬೋದು, ಸ್ವಲ್ಪನೂ ಕೂಡ ಎಲ್ಲೋ ಆಗೋದಾಗಲಿ ಒಣಗೋದಾಗಲಿ ಆಗಿಲ್ಲ. ಇನ್ನೂ ಫ್ರೆಶ್ ಆಗಿ ಹಸಿರಾಗಿಯೇ ಇದೆ. ಯಾವುದೇ ಕಾರಣಕ್ಕೂ ಕಳಸದ ಕಾಯಿ ಎಲೆ ಯಾವುದೂ ಈ 9 ದಿವಸ ಅಂದರೆ 10 ದಿವಸ ನಮಗೆ ವಿಜಯದಶಮಿ ಮುಗಿಯೋವರೆಗೂ ಕೂಡ ಕಳಸವನ್ನು ನಾವು ಕದಲಿಸಬಾರ್ದು, ಚೇಂಜ್ ಮಾಡಬಾರ್ದು. ಕಾಯಿ ಎಲೆ ಯಾವುದೂ, ಹಾಗೆ ದೇವ್ರ ವಿಗ್ರಹಗಳಾಗಲಿ ದೇವ್ರ ಫೋಟೋಗಳನ್ನು ಒರೆಸೋದಾಗಲಿ ಯಾವುದೂ ಕೂಡ ಮಾಡಬಾರ್ದು. ಈ ಸಮಯದಲ್ಲಿ ಎಲ್ಲ ದೇವತೆಗಳು ಕೂಡ ಪಟ್ಟಕ್ಕೆ ಕೂತಿರ್ತಾರೆ ಅಂತ ಹೇಳ್ತಾರೆ. ಬೇಕಿದ್ರೆ ನಿಮಗೆ ವಿಜಯದಶಮಿ ದಿವಸ ಎಲ್ಲ ತೆಗೆದು ತೊಳೆದು ಮತ್ತೆ ನೀವು ಪೂಜೆ ಮಾಡ್ಬೋದು. ಆದರೆ ಈ 9 ದಿನಗಳು ನಾವು 9 ದೇವಿಯರನ್ನ ಪೂಜೆ ಮಾಡ್ತೀವಲ್ವ, ಆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಫೋಟೋಗಳನ್ನ ಒರೆಸೋದು, ದೇವ್ರ ಸಾಮಗ್ರಿಗಳನ್ನ ತೊಳೆಯೋದು, ಈ ರೀತಿ ತಪ್ಪುಗಳನ್ನ ಮಾಡೋದಕ್ಕೆ ಹೋಗಬೇಡಿ. ನಾನು ಇಲ್ಲಿ ಎಲ್ಲ ದೀಪಗಳಿಗೆ ಎಣ್ಣೆ ಹಾಕಿ ಹಾಗೆ ಅಖಂಡ ದೀಪದ ಕೀಟವನ್ನು ತೆಗಿತಾ ಇದ್ದೆ. ಅಷ್ಟರಲ್ಲಿ ಅಮ್ಮನವ್ರ ಕಡೆಯಿಂದ ಪ್ರಸಾದ ಸಿಕ್ತು. ನೋಡಿ, ಈ ಸೈಡ್ ಆ್ಯಂಗಲಿಂದ ಅಮ್ಮನವರ ಮುಖ ಎಷ್ಟು ಕಳೆಯಾಗಿ ಕಾಣಿಸ್ತಾ ಇದೆ ಅಂತ. ನನಗಂತೂ ಈ ಆ್ಯಂಗಲಲ್ಲಿ ಅಮ್ಮನವ್ರನ್ನ ನೋಡೋದೇ ಒಂದು ಸಂತೋಷ. ತುಂಬ ಮುದ್ದಾಗಿ ಕಾಣಿಸ್ತಾ ಇರ್ತಾರೆ. ತುಂಬ ಸಿಂಪಲ್ಲಾಗಿ ನಾನು ಅಲಂಕಾರನ ಮಾಡ್ತೀನಿ ಐಲೈನರ್ನ ಬಳಸಿ. ಕೆಲವೊಬ್ಬರು ಉಬ್ಬು ಜಾಸ್ತಿ ಆಯಿತು ಅಂತ ಹೇಳ್ತಾರೆ, ಬಟ್ ಆ ಕಣ್ಣು ಡೀಟೇಲಿಂಗ್ ಆ ರೀತಿ ಬರೆದ್ರೇ ಆ ಒಂದು ಮುಖವಾಡದ ಅಲಂಕಾರ ಚೆನ್ನಾಗಿ ಕಾಣಿಸೋದು, ಹಾಗೆ ಫೀಚರ್ಸು ಚೆನ್ನಾಗಿ ಕಾಣಿಸುತ್ತೆ. ನೋಡಿದಾಗ ನಾವು ರಿಯಲ್ ದೇವಿನ ನೋಡ್ತಾ ಇದ್ದೀವೇನೋ ಅಂತ ಅನಿಸುತ್ತೆ. ಇನ್ನು ಮಡ್ಲಕ್ಕಿಗೆ ಹಣ್ಣನ್ನು ಬದಲಾಯಿಸಿದ್ದೀನಿ. ಇವತ್ತು ಅಮ್ಮನವ್ರಿಗೆ ತುಂಬ ಪ್ರಿಯವಾಗಿರುವಂಥ ಸ್ಟಾರ್ ಫ್ರೂಟನ್ನ ಇಟ್ಟಿದ್ದೀನಿ ತಾಂಬೂಲಕ್ಕೆ, ಜೊತೆಗೆ ಆಪಲ್ ಕೂಡ ಇಟ್ಟಿದ್ದೀನಿ. ಇವಾಗ ಪೂಜೆಗೆ ಎಲ್ಲ ಸಿದ್ಧತೆ ಆಗಿದೆ. ಮೊದಲು ಅಗರಬತ್ತಿ ಹಚ್ಕೊಂಡು ಧೂಪವನ್ನು ಮಾಡಿ ಅನಂತರ ನೈವೇದ್ಯ ಮಾಡಿ ಮಹಾಮಂಗಳಾರತಿಯನ್ನು ಮಾಡ್ತೀನಿ.
ಇವತ್ತು ವಿಡಿಯೋ ಮಾಡೋದಕ್ಕೆ ನನ್ನ ಮಗಂಗೆ ಕೊಟ್ಟಿದ್ದೆ, ಹಾಗಾಗಿ ಸ್ವಲ್ಪ ಬ್ಲರ್ ಆಗಿಬಿಟ್ಟಿದೆ, ಅವನಿಗೆ ಗೊತ್ತಾಗಿಲ್ಲ, ಕರೆಕ್ಟಾಗಿ ಫೋಕಸ್ ಮಾಡೋದಕ್ಕೆ ಬಂದಿಲ್ಲ. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಧೂಪ ಮಾಡಿದ್ದಾಯಿತು. ಇವಾಗ ನೈವೇದ್ಯವನ್ನು ಕೂಡ ಮಾಡ್ತಾಯಿದ್ದೀನಿ. ಫ್ರೂಟ್ ಸಲಾಡ್ ಹೇಳಿದ್ನಲ್ವ, ಎಲ್ಲ ಹಣ್ಣುಗಳನ್ನ ಹಾಕಿ ರಸಾಯನ ತಯಾರು ಮಾಡಿದ್ದೆ, ಅದನ್ನೇ ಇವತ್ತು ದೇವರಿಗೆ ಅರ್ಪಿಸಿದ್ದೀನಿ. ಇವಾಗ ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗಳಾರತಿಯನ್ನು ಮಾಡೋಣ. ಆರತಿಯನ್ನು ದೇವ್ರ ಮನೆಯೆಲ್ಲ ಮಾಡಿ ದೇವರಿಗೆ ಆರತಿಯನ್ನು ತೋರಿಸಿ, ಆನಂತರ ಮನೆ ಒಳಗಡೆ ಕೃಷ್ಣನ ಇಟ್ಟಿದ್ದೀವಲ್ಲ, ಅಂದರೆ ಕೃಷ್ಣನ ಐಡಲ್ಲು, ಅದಕ್ಕೂ ಕೂಡ ಆರತಿ ಮಾಡಿ, ಟಿ ವಿ ಕ್ಯಾಬಿನ್ ಹತ್ರ ಇಟ್ಟಿರುವಂಥ ಕಾಮಧೇನು ವಿಗ್ರಹಕ್ಕೆ ಹಾಗೆ ಬಾಲಕೃಷ್ಣನ ಜೋಕಾಲಿಗೆ ಎಲ್ಲದಕ್ಕೂ ಕೂಡ ಆರತಿ ಮಾಡಿ, ಮನೆಯ ಹೊರಗಡೆ ಹೊಸ್ತಿಲು ಹಾಗೆ ತುಳಸಿಗೂ ಕೂಡ ಆರತಿ ಮಾಡ್ತಾಯಿದ್ದೀನಿ. 2 ದಿವಸದಿಂದ ಏನೋ ಮಳೆ ಇಲ್ಲ, ಆದರೆ ಅದಕ್ಕೂ ಮುಂಚೆ ಪ್ರತಿದಿನ ಮಳೆ ಬರ್ತಾಯಿತ್ತು. ಮಳೆ ಬಂದರೂ ಕೂಡ ರಂಗೋಲಿ ಒಂದು ಸ್ವಲ್ಪನೂ ಹಾಳಾಗ್ತಾ ಇರಲಿಲ್ಲ. ಮಾರನೇ ದಿನ ರಂಗೋಲಿ ತೆಗಿಬೇಕಾ ತುಂಬಾ ಬೇಜಾರಾಗ್ತಾಯಿತ್ತು, ಯಾಕಂದರೆ ಎಷ್ಟು ಚೆನ್ನಾಗಿರೋವಂಥ ರಂಗೋಲಿನ ತೆಗಿಬೇಕಲ್ಲಪ್ಪ ಅಂತ. ಆದರೆ ಏನು ಮಾಡೋಕ್ಕಾಗಲ್ಲ, ಚೆನ್ನಾಗಿರೋವಂಥ ರಂಗೋಲಿನ ತೆಗಿಬೇಕು, ಅದಕ್ಕಿಂತ ಚೆನ್ನಾಗಿರೋವಂಥ ರಂಗೋಲಿನ ಹಾಕಬೇಕು. ಮಹಾಮಂಗಳಾರತಿಯನ್ನೆಲ್ಲ ಮಾಡಿ ಮನೆಯವ್ರಿಗೆಲ್ಲ ಆರತಿ ಕೊಟ್ಟು ಇವಾಗ ತುಪ್ಪದ ಆರತಿಯನ್ನು ಮಾಡಬೇಕು. ಹಾಗಾಗಿ ತುಪ್ಪದ ಬತ್ತಿಗಳನ್ನು ಹಚ್ಕೊಂಡು ಆರತಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಈ ತುಪ್ಪದ ದೀಪಗಳು ಹಚ್ಚಿರೋದು ಹಾಗೆ ತಟ್ಟೆ ಎಷ್ಟಾಯಿತು ಅಂತ ಕೆಲವರು ಕಮೆಂಟ್ ಮೂಲಕ ಕೇಳಿದ್ದೀರಾ. ನನಗೆ ಮರ್ತೋಗಿದ್ದೀನಿ ನಾನು, ಬಟ್ ಎಲ್ಲ ತಗೊಂಡಾಗ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಎಷ್ಟು ಗ್ರಾಮ್ ಇದೆ ಅಂತ. ಹಿಂದೆ ವಿಡಿಯೋಗಳಿದೆ ಸುಮಾರು, ಹಿಂದೆ ಚೆಕ್ ಮಾಡ್ಕೊಳ್ಳಿ ಅದನ್ನು, ಆವಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಗ್ರಾಮ್ ಇದೆ ಅಂತ. ಇಲ್ಲಾಂದರೆ ನಾನು ಎಲ್ಲ ನನ್ನ ಸಿಲ್ವರ್ ಐಟಮ್ಸ್ ಕಲೆಕ್ಷನ್ ಯಾವುದಾದ್ರು ನನ್ನ ಹತ್ರ ಇದೆ ಅನ್ನೋದನ್ನು ಸಪ್ರೇಟ್ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ತುಪ್ಪದ ಆರತಿ ಆಯಿತು. ಇವಾಗ ನಮಸ್ಕಾರ ಮಾಡಿಕೊಂಡು ಪ್ರದಕ್ಷಿಣೆ ಹಾಕಿ ಸಾಷ್ಟಾಂಗ ನಮಸ್ಕಾರ ಮಾಡ್ಕೊತೀನಿ. ಸೊ ಈ ರೀತಿಯಾಗಿ ನವರಾತ್ರಿಯ 6ನೇ ದಿವಸ ಕಾತ್ಯಾಯಿನಿ ದೇವಿಯ ಪೂಜೆಯನ್ನು ನಮ್ಮ ಮನೆಯಲ್ಲಿ ಮಾಡಲಾಯಿತು. ನವರಾತ್ರಿ ಪೂಜೆಯನ್ನು ಶುರು ಮಾಡಿದ್ಮೇಲೆ ತುಂಬಾ ಬದಲಾವಣೆಗಳನ್ನು ನಾವು ನೋಡ್ತೀವಿ. ಬರೀ ನಮ್ಮ ಜೀವನದಲ್ಲಿ ಬದಲಾವಣೆಗಳು ಅಂತ ಅಲ್ಲ, ನಮ್ಮ ಮನೆಯಲ್ಲಿರೋ ಎಲ್ಲರ ಜೀವನದಲ್ಲೂ ಕೂಡ ಬದಲಾವಣೆಗಳನ್ನ ನಾವು ಕಾಣ್ಬೋದು. ಹಾಗೆ ಅವರ ವ್ಯಕ್ತಿತ್ವದಲ್ಲೂ ಕೂಡ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ನಿಜವಾಗ್ಲೂ ನೀವು ನೋಡ್ತೀರಾ. ಇನ್ನು ನವರಾತ್ರಿ ಪೂಜೆಯನ್ನು ಮೊದಲನೇ ದಿವಸದಿಂದ ಮಾಡೋದಕ್ಕಾಗಿಲ್ಲ, ಮುಟ್ಟಿನ ಸಮಸ್ಯೆ ಎಲ್ಲ ಬಂದಿದೆ ಅಂದರೆ ಕೊನೆ 5 ದಿವಸ 3 ದಿವಸನೂ ಕೂಡ ನೀವು ಮಾಡ್ಬೋದು. ಯಾರಾದರೂ ಮಾಡಿರಲಿಲ್ಲ ಅಂದರೆ ದಯವಿಟ್ಟು ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಸೊ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.